ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖುದ್ದು ನಲ್ಪಾಡ್ ಅವರೇ ಇದ್ದಾರೆ. ಸರ್, ನಿಮ್ಮ ಉದ್ದೇಶ ಏನಾಗಿತ್ತು? ರಾಜ್ಯದ ಕರ್ನಾಟಕದ ಜನತೆಗೆ ಯುವಕರಿಗೆ ಚಂಬ್ ಕೊಟ್ಟಿದ್ದಾರೆ. ಆ ಚಂಬನ್ನ ಅವ್ರಿಗೆ ತೋರ್ಸಕ್ ಹೋಗಿದೀವಿ. 2 ಕೋಟಿ ಜನ 2 ಕೋಟಿ ಕೆಲಸ ವರ್ಷಕ್ಕೆ ಕೊಡ್ತೀನಿ ಅಂದ್ರು. 10 ವರ್ಷದಲ್ಲಿ 20 ಕೋಟಿ ಕೆಲಸ ಕೊಟ್ಟಿರ್ಬೇಕಿತ್ತು. ಕೆಲಸ ಕೊಟ್ಟಿಲ್ಲ. ನಮ್ಮ ಯುವಕರು ರೋಡಲ್ಲಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲದೆ ಕಷ್ಟದಲ್ಲಿದ್ದಾರೆ. 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು, ಚಂಬ್ ಕೊಟ್ಟು. ನೀವು ಪ್ರತಿಭಟಿಸೋದಕ್ಕೆ ಸ್ವತಂತ್ರರು, ಆದ್ರೆ ಈ ಸನ್ನಿವೇಶವನ್ನ ಬಳಸ್ಕೊಂಡಿದ್ದು ಸರಿ ಅಂತ ಅನ್ಸ್ತಾ? ಅಲ್ಲ, ಪ್ರಧಾನ ಮಂತ್ರಿಗಳಿಗೆ ನಾವೇನು ಅವ್ರ ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡಿಲ್ಲ, ನಾವೇನು ಅವ್ರನ್ನ ನಿಲ್ಸ್ಬೇಕು ಅಂತ ನೋಡಿಲ್ಲ. ಅವ್ರಿಗೆ ಚಂಬನ್ ತೋರ್ಸೋದು ಒಂದ್ ತಪ್ಪ? ಅಲ್ಲ, ಪ್ರತಿಭಟನೆಗೆ ಅವಕಾಶನೇ ಇರಲ್ಲ ಅಲ್ವಾ? ಈ ಅಣುಕು ಪ್ರದರ್ಶನಕ್ಕೆ ಅವಕಾಶನೇ ಇರಲ್ಲ. ಯಾಕೆ ಇರ್ಬಾರ್ದು? ಪ್ರಧಾನ ಮಂತ್ರಿಗಳು ನಮ್ಮಂಗೆ ಪ್ರಜೆನೆ. ನಾವು ನಮ್ಮ ಪ್ರತಿಭಟನೆಯನ್ನ ಅವ್ರಿಗೆ ತೋರಿಸಿದೀವಿ ಹೊರತು ನಾವು ಅವ್ರ ಮೇಲೆ ಯಾವುದೇ ತರವಾದಂತ ಅಟ್ಯಾಕ್ ಮಾಡಕ್ಕೂ ಏನು ಮಾಡಕ್ ಹೋಗಿಲ್ಲ. ಕರ್ನಾಟಕದ ಯುವಕರ ಬಗ್ಗೆ ನಾನ್ ಕಾಳಜಿ ಇಟ್ಕೊಂಡು ಇವ್ರು ಕೊಟ್ಟಿರುವಂತ ಚಂಬನ್ನ ಪ್ರದರ್ಶನ ಮಾಡಿದೀವಿ. ನಾವು ಯಾವುದೇ ತರವಾದಂತ ಬೇರೆ ತರ ಏನು ಮಾಡಿಲ್ಲ. ಆಲ್ರೈಟ್ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿ.